ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಪಕ್ಕ. ಬೆಳಗಾವಿ ಅಧಿವೇಶನದ ಬಳಿಕ ಸಂಪುಟ ಪುನರ್ರಚನೆ ಆಗಲಿದೆ. ಚಳಿಗಾಲದ ಅಧಿವೇಶನದ ನಂತರ ಸಂಪುಟಕ್ಕೆ ಸರ್ಜರಿ ನಡೆಸಲಾಗುತ್ತೆ. ಸಿದ್ದರಾಮಯ್ಯನವರ ಸಂಪುಟಕ್ಕೆ ಸರ್ಜರಿ ಆಗುವುದು ಪಕ್ಕ. ಬೆಳಗಾವಿ ಅಧಿವೇಶನ ಇದೆ, ಅದು ಮುಗಿದ ನಂತರ ಸಂಪುಟ ಸರ್ಜರಿಗೆ ನಿರ್ಧಾರ ಮಾಡಲಾಗ್ತಿದೆ. ಪ್ರಮುಖವಾಗಿ ಈಗಾಗಲೇ ಬೆಳಗಾವಿ ಅಧಿವೇಶನದ ಬಳಿಕ ಸಂಪುಟ ಪುನರ್ರಚನೆ ಆಗಲಿದೆ. ಚಳಿಗಾಲದ ಅಧಿವೇಶನದ ನಂತರ ಸಂಪುಟಕ್ಕೆ ಸರ್ಜರಿ ಮಾಡಲಾಗುತ್ತೆ. ತಿಂಗಳ ಹಿಂದೆಯೇ ಸಂಪುಟ ಸರ್ಜರಿಗೆ ಕೈ ಹಾಕಿತ್ತು ಹೈಕಮಾಂಡ್. ನಾಳೆ ಸಂಜೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನಾಳೆ ಸಂಜೆ 6 ಗಂಟೆಗೆ ದಿಲ್ಲಿಗೆ ತೆರಳುತ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಸಂಪುಟ ಸರ್ಜರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ದೆಹಲಿಗೆ ಹೋಗಿ ಕೆಲವೊಂದಿಷ್ಟು ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ ದೆಹಲಿಯ ಹೈಕಮಾಂಡ್ ನಾಯಕರ ಜೊತೆ. ಸಂಪುಟ ಸರ್ಜರಿಯ ವಿಚಾರವಾಗಿ ಯಾರಿಗೆ ಕೋಕ್ ಕೊಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಜೊತೆ ನಾಳೆ ಚರ್ಚೆ ನಡೆಸಲಿದ್ದಾರೆ ಸಿದ್ದರಾಮಯ್ಯನವರು. ನಾಳೆ ಸಂಜೆ ದೆಹಲಿಗೆ ತೆರಳಿ ಕೆಲವೊಂದಿಷ್ಟು ಮಾತುಕತೆಯನ್ನ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಂಜೆ 6 ಗಂಟೆಗೆ ಹೋಗ್ತಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚಳಿಗಾಲದ ಅಧಿವೇಶನ, ಅದರ ಜೊತೆಗೆ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡಲಿದ್ದಾರೆ. ಇನ್ನೊಂದು ಕಡೆ ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಿದ್ದರಾಮಯ್ಯನವರು ಈಗಾಗಲೇ ಸಂಪುಟ ಸರ್ಜರಿ ಏನಾದರೂ ಮಾಡ್ತು ಅಂದ್ರೆ 7 ರಿಂದ 8 ಸಚಿವರಿಗೆ ಕೋಕ್ ಕೊಡಲಾಗುತ್ತೆ. ಯಾರು ಅನ್ಆಕ್ಟಿವ್ ಆಗಿದ್ದಾರೋ, ಯಾರು ತಮ್ಮ ಉಸ್ತುವಾರಿಕೆನ ಸರಿಯಾಗಿ ನಿಭಾಯಿಸ್ತಾ ಇಲ್ವೋ, ಪಕ್ಷಕ್ಕೆ ಯಾರು ಸರಿಯಾಗಿ ಸ್ಪಂದಿಸ್ತಾ ಇಲ್ವೋ, ಪಕ್ಷದ ವಿರುದ್ಧ ಯಾರು ಹೇಳಿಕೆಗಳನ್ನ ಕೊಡ್ತಾರೋ ಅಂತಹ ಸಚಿವರಿಗೆ ಕೋಕ್ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಕೆಲವೊಂದಿಷ್ಟು ಹೆಸರನ್ನ ಈಗಾಗಲೇ ಲೀಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಪಕ್ಷದಲ್ಲಿ. ಸೊ ಆ ಹೆಸರುಗಳನ್ನ ಸದ್ಯದ ಮಟ್ಟಿಗೆ ಹೈಕಮಾಂಡ್ ಮುಂದೆ ಇಡಲಾಗುತ್ತಾ ಅನ್ನುವಂಥದ್ದೇ. ಅದಾದ ನಂತರವಾಗಿ ಹೈಕಮಾಂಡ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ಕೂಡ ಕೊಡಲಿದ್ದಾರೆ. ಸಂಪುಟ ಸರ್ಜರಿಯ ಬೆನ್ನಲ್ಲೇ 8 ರಿಂದ 9 ಸಚಿವರಿಗೆ ಡವಡವ ಶುರುವಾಗ್ತಾ ಇದೆ. ಸಚಿವರಿಗೆ ಸೂಚನೆ ಕೊಟ್ಟಿದ್ದಾರೆ ಹೈಕಮಾಂಡ್. ಈಗ 8 ರಿಂದ 9 ಸಚಿವರಿಗೆ ಡವಡವ ಶುರುವಾಗಿದೆ. ಸಚಿವ ಸ್ಥಾನ ಬಿಡೋದಕ್ಕೆ ಸಿದ್ಧರಾಗಿದ್ದಾರೆ. ಈಗ ಹಲವು ಸಚಿವರು, ಹಿರಿಯ ಸಚಿವರ ಜೊತೆ ಬದಲಾವಣೆ, ಹಾಗೆ ಕೆಲ ಸಚಿವರಿಗೆ ಕೋಕ್ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಗೆ ಸಿದ್ಧರಾಗುವಂತೆ ಕೆಲ ಸಚಿವರಿಗೆ ಸೂಚನೆಯನ್ನ ಕೊಡಲಾಗಿದೆ. ಹೈಕಮಾಂಡ್ ನಾಯಕರು ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾರು ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿಲ್ವೋ ಅದರ ಜೊತೆಗೆ ಕೆಲವೊಂದಿಷ್ಟು ಸಚಿವರು ಇದ್ರೂ ಇಲ್ಲದಂತ ಆಗಿ ಹೋಗ್ಬಿಟ್ಟಿದ್ದಾರೆ, ಕಣ್ಮರೆ ಆಗಿ ಹೋಗ್ಬಿಟ್ಟಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಒಂದು 8 ರಿಂದ 9 ಜನ ಸಚಿವರುಗಳಿಗೆ ಡವಡವ ಶುರುವಾಗಿದೆ. ಈಗಾಗಲೇ ಸೂಚನೆಯನ್ನ ಕೊಟ್ಬಿಟ್ಟಾಗಿದೆ. ಸಚಿವರಿಗೆ ಸ್ಥಾನವನ್ನ ಬಿಟ್ಕೊಡಿ, ಸಚಿವ ಸ್ಥಾನವನ್ನ ಬಿಡಿ ಅಂತ ಹೇಳ್ಬಿಟ್ಟು ಹಲವು ಸಚಿವರಿಗೆ ಸೂಚನೆ ಹೋಗಿದೆ. ಹಿರಿಯ ಸಚಿವರ ಜೊತೆ ಬದಲಾವಣೆ, ಅದರ ಜೊತೆಗೆ ಕೆಲ ಸಚಿವರಿಗೆ ಕೋಕ್. ಅಂದ್ರೆ ಈ ಸಚಿವ ಸ್ಥಾನದ ಬದಲಾವಣೆ ಮತ್ತೆ ಕೆಲವೊಂದಿಷ್ಟು ಜನ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧರಾಗಿ ಅಂತ ಕೆಲ ಸಚಿವರಿಗೆ ಸೂಚನೆಯನ್ನ ಕೊಡಲಾಗಿದೆ. ಹೈಕಮಾಂಡ್ ನಾಯಕರ ಬಳಿ ಪ್ರಸ್ತಾವನೆಯನ್ನ ಕೂಡ ಮಾಡಲಾಗಿದೆ. ಇದಾದ ನಂತರವಾಗಿ ಇದೇ ವಿಚಾರವನ್ನ ಇಟ್ಕೊಂಡು ಕೆಲವೊಂದಿಷ್ಟು ಸಚಿವರಿಗೆ ಕೋಕ್ ಕೊಡಲಾಗುತ್ತೆ.